डॉक्टर बाबा साहेब भीमराव अम्बेडकर की 134वीं जयंती उत्सव कार्यक्रम का आयोजन समान मानसका नागरिक वेदिके बिदर द्वारा शहर के चन्न बसवण्णा पटेल देवल जिला थिएटर में किया गया। इस कार्यक्रम की दिव्य उपस्थिति की अध्यक्षता बीजापुर जिले के सिंदगी तालुके में मनागुली विरक्त मठ के एमसीपी पूज्य श्री वीरतिशानंद महास्वामी जी ने की। इस कार्यक्रम का उद्घाटन डॉक्टर बाबा साहब अम्बेडकर की पोती आयुष्मती रामा थाई अम्बेडकर तेरतुनबड़े ने की। कार्यक्रम की अध्यक्षता पूर्व मंत्री राजशेखर पाटिल ने की। इस अवसर पर डॉक्टर बाबा साहेब अम्बेडकर की पोती आयुष्मती रामा माता अम्बेडकर तेरतुनबड़े कन्नड़ प्रभा सहायक रिपोर्टर मौलाना साहब यानी हाजी पाशा और पूर्व विधान परिषद सदस्य के पुंडलिक राव को सम्मानित किया गया। इस अवसर पर पूर्व विधान परिषद सदस्य अरविंद कुमार अरली और पूर्व विधान परिषद सदस्य के पुंडलिक राव ने मीडिया से बात की। इस अवसर पर बसवा कल्याण बसवा महामने बेलदारा के पूज्य श्री सिद्धराम शरण, वैशाली नगर के पूज्य भंते ज्ञान सागर थोरो, धम्म दर्शन स्थल अंदुरा, पूर्व विधान परिषद सदस्य अरविंद कुमार अरली, कांग्रेस नेता धनराज तावलपल्ली, केपीसीसी महासचिव अब्दुल मन्नान सेठ, ईसाई विकास निगम के राज्य उपाध्यक्ष संजय जागीरदार, जिला कांग्रेस कमेटी के महासचिव दत्तात्रेय मुर्गे, पंडित राव चिदरी, मारुति बौद्धे, प्रशांत दुर्डी और अन्य उपस्थित थे। केपी न्यूज के कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक कीजिए, शेयर और सब्सक्राइब कीजिए। ಆಹ್ವಾನ ಇರಲಿಲ್ಲ ಅಂದಿದ್ದು ಒಂದು ನಾವು ನಮ್ಮ ಇದರಲ್ಲಿ ನಾವು ತಿಳ್ಕೊಂಡಿದ್ದೀವಿ ದೊಡ್ಡ ಪ್ರೋಗ್ರಾಮ್ ಆಗಿದೆ. ಬಟ್ ನಾವಿಷ್ಟು ದೊಡ್ಡದು ಪ್ರೋಗ್ರಾಮ್ ಆಯ್ತು ಅಂತ ತಿಳ್ಕೊಂಡು ಒಂದು. ಎರಡನೇದಾಗಿ ಇಬ್ಬರು ಸಚಿವರು ಅವ್ರದ್ದು ವೈಯಕ್ತಿಕ ಏನೋ ಸರ್ಕಾರ ಕಾರ್ಯಕ್ರಮಗಳದ್ದು ಅದರ ಬಿಜಿ ಇದ್ದರು, ಅದಕ್ಕೆ ಬರೋಕ್ಕಾಗಲ್ಲ, ಅವರಿಗೆ ಸುಮ್ಮನೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಅವ್ರಿಗೆ ನಾವು ಹೇಳಿಲ್ಲ ವಿನ ಬೇರೆ ಯಾವುದೇ ಉದ್ದೇಶ ಇಲ್ಲ. ಯಾಕಂದ್ರೆ ಅವರು ಬಿಜಿ ಇರಲ್ಲ. ಈ ಕಾರ್ಯಕ್ರಮ ಒಂದು ವಾರಕ್ಕಿಂತ ಮೊದಲೇ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈ ಒಂದು ವಾರದಾಗ ಇದೆಲ್ಲ ಪ್ರಕ್ರಿಯೆ ಚಾಲನೆ ಮಾಡಿದ್ವಿ. ಅದ್ರಾಗ ಅವ್ರು ಟಿ ಪಿ ಅದನ್ನು ನೋಡಿದೇವಲ್ಲ, ಒಂದು ತಿಂಗಳು ಟಿ ಪಿ ಎಲ್ಲೆಲ್ಲದ ಅಂತಂದು. ಈಗ ನಿನ್ನೆ ಹೊಸಪೇಟೆಗೆ ಇದ್ದರು, ಎಲ್ಲ ರಾಷ್ಟ್ರೀಯ ನಾಯಕರು ಬಂದರು, ಅದಕ್ಕೆ ಅಲ್ಲಿ ಹೋಗಿದ್ರು. ಮತ್ತು ಇವತ್ತು ಎಲ್ಲೋ ಕಾರ್ಯಕ್ರಮ ಇದ್ದು, ಅವ್ರು ಬೆಳಗಾವಿ ಅಲ್ಲೆಲ್ಲ ಹರಿಹರ ಇದು ಹಾವೇರಿ ಅವೆಲ್ಲ ಕಾರ್ಯಕ್ರಮ ಇದ್ದು. ಹಾಗಾಗಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತಂದು ಅವರಿಗೆ ಇದು ತಿಳಿಸಿದ್ರು ಅಷ್ಟೇ. ಇದು ಸಮಾರಂಭದ ಅಂತ ಗೊತ್ತದ ಅವರಿಗೆ, ಆದ್ರೆ ಅವ್ರಿಗೆ ನಾವು ಇನ್ವೈಟ್ ಮಾಡಿಲ್ಲ. ಯಾಕಂದ್ರೆ ಮಾಡಿಲ್ಲ ಅಂದ್ರೆ ಅವ್ರು ಈ ಸಣ್ಣ ಪ್ರೋಗ್ರಾಮ್ ಮಾಡಿ ಅವ್ರಿಗೆ ಯಾಕೆ ಟೈಮ್ ವೇಸ್ಟ್ ಮಾಡಿರಿ, ಸರ್ಕಾರದ ಕೆಲಸ ಮಾಡ್ತಾ ಇದ್ದಾರೆ, ತೊಂದರೆ ಆಗಬಾರ್ದು ಅವರಿಗೆ ನಾವು ಉದ್ದೇಶದಿಂದ ಸಮಯ ತೊಗೊಳ್ಳಿಕ್ಕಾಗಿಲ್ಲ. ನೋಡ್ರಿ ಇದು ಬಂಡಾಯದ ಬಿಸಿ ಅಂತ ಅಲ್ಲ, ಇದು ಸಾಮಾಜಿಕದ ಒಂದು ಎಲ್ಲ ಗೆಳೆಯರ ಬೆಳಗ ಕೂಡಿ ಒಂದು ಮಾಡಿದ್ದು. ಯಾವುದಾದ್ರು ಪಾರ್ಟಿ ಪ್ರೋಗ್ರಾಮ್ ಇಲ್ಲ, ಇದು ಸೋಷಲ್ ಪ್ರೋಗ್ರಾಮ್. ಈ ಕಾರ್ಯಕ್ರಮ ಸಾರ್ವಜನಿಕವಾಗಿ ಮಾಡ್ತಿದ್ವಿ ನಾವು. ಇದಕ್ಕೆ ಹೆಸರೇ ಸಮಾನ ಮನಸ್ಕರ ನಾಗರಿಕ ವೇದಿಕೆ ಅಂತ ಮಾಡಿದ್ವಿ. ಯಾವುದೋ ಕಾಂಗ್ರೆಸ್ ಪಾರ್ಟಿ ವೇದಿಕೆ ಮಾಡಿಲ್ಲ. ಅದರಲ್ಲಿ ಕೆಲಸ ಮಾಡೋರು 4 ಜನ ಕಾಂಗ್ರೆಸ್ನವ್ರು ಇದ್ದೀವಿ, ಉಳಿದ ಜನ ಬೇರೆ ಬೇರೆ ಪಕ್ಷದವ್ರು ಅದಾರೆ. ಅದು ಕೆಲವು ಪಕ್ಷದಾಗೆ ಇಲ್ಲ, ಎಲ್ಲ ಪಕ್ಷದಲ್ಲಿ ಸಮಾಜದವ್ರು ಅದಾರೆ, ಅವ್ರಿಗೆ ತೊಗೊಂಡು ಮಾಡಿದ್ದೀವಿ. ಅದು ಈ ಸುಮ್ಮನೆ ಇದಕ್ಕೆ ಬಣ್ಣ ಕಟ್ಟೋದು ಬೇಡ, ಆ ಬಣ್ಣ ಈ ಬಣ್ಣ ಅಂದಲ್ಲ. ಈಗ ರಾಜಶೇಖರ್ ಪಾಟೀಲ್ ಅವರು ಇಲ್ಲೇ ಇದ್ದರು, ನಿನ್ನೆ ಅವ್ರ ಮನೆಯಲ್ಲಿ ಫಂಕ್ಷನ್ ಇತ್ತು, ಅವರು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಅವರಿಗೆ ಅಧ್ಯಕ್ಷತೆ ಮಾಡಿದ್ವಿ. ಹೊರತಾಗಿ ಅಂಥದ್ದು ಯಾವುದೇ ಬಂಡ ನಮ್ಮಲ್ಲಿ ಇಲ್ಲ. ಥ್ಯಾಂಕ್ ಯು. ಇದು ಪೂರ್ವ ನಿಯೋಜಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು 134ನೇ ಜಯಂತಿ ಮಾಡಬೇಕಂತ ಪೂರ್ವಭಾವಿ ಅದು ಪ್ರಸ್ತಾಪ ಆಗಿತ್ತು. ಅದು ನಂತರ ನನಗೆ ಇದು ಒಂದು ಪ್ರಶಸ್ತಿ ಸಿಕ್ಕ ತಕ್ಷಣ ಮಾಡಬೇಕಂತಿತ್ತು. ಅವ್ರದ್ದು ಮನಸ್ಸು ಸ್ವಯಂ ಇದು ಏನಂತೀರ ಮನಸ್ಸದವ್ರು ಎಲ್ಲ ಒಂದು ಮಾಡಬೇಕಂತ ಒಂದು ನಿರ್ಧಾರ ಮಾಡಿದರು. ಮತ್ತು ಅಷ್ಟರೊಳಗೆ ನನಗೊಂದು ಪ್ರಶಸ್ತಿ ಸಿಕ್ಕಿತು. ಸ್ವಲ್ಪ ಅವ್ರಿಗೆ ಇದು ವಿಚಾರ ಮಾಡೋದಕ್ಕೆ ಈ ಜಯಂತಿ ಉತ್ಸವದಲ್ಲಿ ಮತ್ತು ಪುಂಡ್ಲಿಕರಾವ್ಗೆ ಯಾಕೆ ನಾವು ಸನ್ಮಾನಿಸಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಅವ್ರು ನನಗೆ ಕೇಳಿದರು. ಸೊ ನಾನು ಅದಕ್ಕೆ ಒಪ್ಕೊಂತೀನಿ. ಆ ಒಪ್ಪಿನ ಪ್ರಕಾರ ಇವತ್ತು ನಾವು ಏನು ಜನ ನೋಡ್ತೇವೆ, ನಾವು ಇವತ್ತು ಭಾಷಣ ತಮ್ಮ ತಾಯಿದು ಕೇಳಿದಿರಿ, ಇದು ಭಾಳ ದೊಡ್ಡ ಸಂದೇಶ. ಅವರು ನಾವು ಈ ಕಾರ್ಯಕ್ರಮ ಮುಖಾಂತರ ಸಮಾಜಕ್ಕಷ್ಟೇ ಅಲ್ಲ, ದೇಶದ ಕೆಳ ಜನರಿಗೆ ಮತ್ತು
ಮೇಲ್ವರ್ಗದವರಿಗೆ ಭಾಳ ದೊಡ್ಡ ಸಂದೇಶ ಅವರು ಇವತ್ತು ಅವ್ರ ಮನೆತನದಿಂದ ಕೊಟ್ಟಿದ್ದಾರೆ. ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರು, ನಾವು ಏನು ನಡೀತಾ ಇದ್ದೇವೆ ಆ ಸರಿಯಾಗಿ ದಾರಿ ನಡೆದರೆ ನಾವು ಈ ದೇಶ ಆಳಬಹುದು ಅಂತಕ್ಕಂಥ ಒಂದು ರೀತಿಯಲ್ಲಿ ತಂದ ಒಂದು ಭಾವನೆ ಇವತ್ತು ದೇಶದ ಮುಂದೆ ಇಕ್ಕಿದ್ದಾರೆ. ಇದು ಭಾಳ ದೊಡ್ಡ ಸಂದೇಶ ನಮಗೆ ಸಿಗಲಾಕ ಈ ವೇದಿಕೆಯ ಕಾರಣ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಆ ವೇದಿಕೆ ಜನರಿಗೆ ಯಾವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಅವ್ರ ಮುಖ್ಯಸ್ಥರು ಅರಳಿಯವರಿದ್ದಾರೆ. ಸೊ ಅವರಿಗೆ ನಾನು ಇಷ್ಟು ದೊಡ್ಡ ಮನಸ್ಸಿನಿಂದ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಭಾಳ ಸಂತೋಷದಿಂದ ಈ ಸನ್ಮಾನವನ್ನು ನಾನು ಸ್ವೀಕರಿಸಿ ಮಾಡಿದ್ದೀನಿ. जो अनटचेबिलिटी थी वो 1000 साल पुरानी थी और पूरे दुनिया में और इतिहास में देखोगे तो ऐसा आदमी आपको कहीं भी नहीं मिलेगा जिन्होंने सिर्फ 40 या 45 इयर्स में इतने पिछड़े हुए, इतने गरीब लोगों को दूसरे समाज के लेवल पे लाके खड़ा किया था। ये उनका बहुत बड़ा आपके ऊपर ऋण है। लेकिन उसको जाके अभी नेक्स्ट ईयर 70 साल हो जाएंगे बाबा साहब को अपने में से जाने के। हम लोगों ने क्या किया उसका हमें थोड़ा सा पीछे जाके देखना चाहिए। बाबा साहब को वापस पढ़ना भी चाहिए, क्योंकि बिना पढ़े जो लोग आपके लीडर कहते हैं या आपको प्रतिनिधित्व करते हैं वो आपको कुछ भी बोलते हैं और आप उन पे बिलीव करके वैसे ही चलते हैं। मुझे लगता है ये जो आपकी आज की परिस्थिति है वो उसका एक एग्जाम्पल है। एक मूड पर लो, मीन जैसे 1% पकड़ो या 2% पकड़ो,